ಆತ್ಮೀಯ ಸ್ನೇಹಿತರೆ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು JS ಸೋಮನಾಳ. ಇಂದಿನ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿ ಹಾಗೂ ಕರ್ನಾಟಕ TET 2025ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ TET, ಸೆಂಟ್ರಲ್ TET, GP ಸ್ಟಾರ್, PA ಸ್ಟಾರ್, HS ಸ್ಟಾರ್ ಪರೀಕ್ಷೆಗೆ ಎಲ್ಲ ರೀತಿಯ ಅನುಕೂಲವಾಗುವಂತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯವನ್ನು ಅಧ್ಯಾಯವಾರು ಡಿಸ್ಕಸನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆಗಳು ಮತ್ತು ಅದು ಸಾಗಿ ಬಂದ ದಾರಿಗಳ ಬಗ್ಗೆ ನಾವು ಡಿಸ್ಕಸನ್ನು ಮಾಡೋಣ. ಇಂದು ಮನೋವಿಜ್ಞಾನವು ಎಲ್ಲ ಕ್ಷೇತ್ರದಲ್ಲಿ ಬಳಕೆ ಮಾಡುತ್ತಿರುವಂಥ ವಿಷಯವಾಗಿದೆ. ಅದರ ವ್ಯಾಪ್ತಿ ತುಂಬ ವಿಶಾಲವಾಗಿದೆ. ಶಿಕ್ಷಕರಾಗುವ ನಾವು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕಂಪಲ್ಸರಿಯಾಗಿ ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕಾಗಿ ಏನು ಮಾಡಿದ್ದಾರಪ್ಪ ಅಂದರೆ ನಮಗೆ ಪ್ರತ್ಯೇಕವಾದ ಒಂದು ವಿಷಯವನ್ನು ಇಟ್ಟಿದ್ದಾರೆ. ಇಂದು ಯಾವುದಾದರೂ ಕ್ಷೇತ್ರದಲ್ಲಿ ಉದ್ಯೋಗಿಗಳನ್ನು ನೇಮಕ ಮಾಡಬೇಕಾದರೂ ಸಹ ಮನೋವಿಜ್ಞಾನದ ವಿಷಯವನ್ನು ಬಳಕೆ ಮಾಡ್ತಿದ್ದಾರೆ. ಆ ಮನೋವಿಜ್ಞಾನ ಹಂತ ಹಂತವಾಗಿ ತನ್ನ ಕಾನ್ಸೆಪ್ಟನ್ನು ಬದಲಾವಣೆ ಮಾಡ್ಕೊತ ಬಂದಿದ್ದ. ಅದು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊತ ಬಂದದ, ಅದರ ಅರ್ಥವೇನು, ಅದರ ವ್ಯಾಖ್ಯೆಗಳು ಅನ್ನೋದು ಈ ವಿಡಿಯೋ ಸೆಷನ್ದಲ್ಲಿ ಡಿಸ್ಕಸನ್ನು ಮಾಡೋಣ. ಮೊದಲಿಗೆ ಮನೋವಿಜ್ಞಾನದ ಅರ್ಥವನ್ನು ಅಧ್ಯಯನ ಮಾಡೋಣ. ಈ ಮನೋವಿಜ್ಞಾನ ಎಂಬ ಪದ ಆಂಗ್ಲ ಭಾಷೆಯೊಳಗೆ ಸೈಕಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ? ಅದನ್ನು ಸೈಕಾಲಜಿ ಅಂತ ಕರೀತಾರೆ. ಈ ಸೈಕಾಲಜಿ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದದ. ಯಾವ ಭಾಷೆಯಿಂದ ಬಂದದ್ದು? ಗ್ರೀಕ್ ಭಾಷೆಯ 2 ಪದಗಳ ಸಂಯೋಜನೆಯಿಂದ ಸೃಷ್ಟಿಯಾಗಿರುವಂಥ ಒಂದು ಪದ. ಅವು 2 ಪದಗಳು ಯಾವ್ಯಾವ ಅಂತ ನೋಡಿದಾಗ ಒಂದನೇದ್ದು ಸೈಕೆ ಅಂತ ಬರ್ತದೆ, ಎರಡನೇದ್ದು ಲಾಗಸ್ ಅಂತ ಬರ್ತದೆ. ಹಾಗಾದರೆ ಸೈಕೆ ಅಂದರೆ ಏನು ನೋಡ್ರಿ. ಸೈಕೆ ಅಂದರೆ ಏನಪ್ಪ ಅಂದ್ರೆ ಆತ್ಮ ಅಂತ ಅರ್ಥ ಕೊಡ್ತದೆ. ಸೈಕಾಲಜಿ ಎಂಬ ಪದ ಮೂಲತಃ ಯಾವ ಭಾಷೆಯಿಂದ ಬಂದದಂದ್ರೆ ಗ್ರೀಕ್ ಭಾಷೆಯಿಂದ ಬಂದದ. ಅದರ ಪದದ ಸಂಯೋಜನೆಯನ್ನು ನೋಡಿದಾಗ 2 ಪದಗಳ ಸಂಯೋಜನೆ ಹೊಂದ್ಯದ. ಒಂದನೇದ್ದು ಸೈಕೆ ಅಂತ ಬರ್ತದೆ, ಎರಡನೇದ್ದು ಲಾಗಸ್ ಅಂತ ಬರ್ತದೆ. ಅದರೊಳಗೆ ಸೈಕೆ ಅಂದರೆ ಏನಪ್ಪ ಅಂದ್ರೆ ಆತ್ಮ ಅಂತ ಅರ್ಥ ಕೊಡ್ತದೆ. ಲಾಗಸ್ ಅಂದರೆ ಏನಪ್ಪ ಅಂದ್ರೆ ಅಧ್ಯಯನ. ಹಾಗಾದರೆ ಪದದ ಅರ್ಥದ ಪ್ರಕಾರ ಅಥವಾ ಪದದ ಉತ್ಪತ್ತಿ ಪ್ರಕಾರ ಸೈಕಾಲಜಿ ಅಂದರೆ ಏನು? ಭಾಳ ಸಿಂಪಲ್ ಅದು ನೋಡ್ರಿ. ಪದದ ಅರ್ಥದ ಪ್ರಕಾರ ನಾವು ಸೈಕಾಲಜಿ ಅಂದರೆ ಏನಪ್ಪ ಅಂದ್ರೆ ಆತ್ಮದ ಅಧ್ಯಯನ. ಯಾವುದು ಆತ್ಮವನ್ನು ಕುರಿತು ಅಧ್ಯಯನ ಮಾಡ್ತದಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಆತ್ಮದ ಅಧ್ಯಯನ. ಅದು ಮನೋವಿಜ್ಞಾನ ಅಂತ ಏನಪ್ಪ ಅಂದ್ರೆ ಮೊದಲಿನ ತತ್ವಶಾಸ್ತ್ರಜ್ಞರು ಏನು ಮಾಡಿದ್ರು ಅಂತ ತಿಳ್ಕೊಂಡಿದ್ರು. ಅಲ್ರಿ, ಮನೋವಿಜ್ಞಾನಕ್ಕೂ ಮತ್ತು ತತ್ವಶಾಸ್ತ್ರಕ್ಕೆ ಏನು ಸಂಬಂಧ ರೀ? ಅದೇ ಬೇರೆ ಇದೇ ಬೇರೆ ಎಲ್ಲ ಅನ್ನಿಸ್ಬೋದು. ಆದರೆ ಮೊದಲು ಮನೋವಿಜ್ಞಾನವು ಯಾವ ಶಾಸ್ತ್ರದಲ್ಲಿ ಅಡಗಿಕೊಂಡಿತ್ತಪ್ಪ ಅಂದ್ರೆ ತತ್ವಶಾಸ್ತ್ರದಲ್ಲಿ. ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಸಾಕಷ್ಟು ವಿಷಯಗಳು ಏನಾಗಿದ್ದವಪ್ಪ ಅಂದ್ರೆ ತತ್ವಶಾಸ್ತ್ರದಲ್ಲಿ ಅಡಗಿಕೊಂಡಿದ್ದು. ಹಾಗಾಗಿ ತತ್ವಶಾಸ್ತ್ರವನ್ನು ಏನಂತ ಕರೀತಾರಪ್ಪ ಅಂದ್ರೆ ಎಲ್ಲ ವಿಷಯಗಳ ತಾಯಿ ಅಂತ ಕರೀತಾರೆ. ಎಲ್ಲ ವಿಷಯಗಳ ತಾಯಿ ಅಂತ ಯಾವುದಕ್ಕೆ ಕರೀತಾರೆ? ತತ್ವಶಾಸ್ತ್ರ ಕರೀತಾರೆ. ಹಾಗೆ ಪ್ರಾರಂಭದಲ್ಲಿ ಮನೋವಿಜ್ಞಾನವು ಯಾವ ಶಾಸ್ತ್ರದ ಒಂದು ಭಾಗವಾಗಿತ್ತಪ್ಪ ಅಂದ್ರೆ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ನಾಳೆ ನಮಗೆ ಎಕ್ಸಾಮ್ ಕೇಳ್ಬೋದು. ಏನು ಮಾಡ್ಬೋದು? ಕೇಳ್ಬೋದು. ಏನು ಕೇಳ್ಬೋದು ರೀ? ಪ್ರಾರಂಭದಲ್ಲಿ ಮನೋವಿಜ್ಞಾನವು ಡ್ಯಾಶ್ ವಿಷಯದಲ್ಲೇ ಅಡಗಿಕೊಂಡಿತ್ತು ಅಥವಾ ಈ ವಿಷಯದ ಒಂದು ಭಾಗವಾಗಿತ್ತು ಅಂತ ನಮಗೇನು ಮಾಡ್ಬೋದಪ್ಪ ಅಂದ್ರೆ ಪ್ರಶ್ನೆ ಕೇಳ್ಬೋದು. ಅವಾಗ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತತ್ವಶಾಸ್ತ್ರ ಆಗ್ತದೆ. ಯಾವ ಶಾಸ್ತ್ರ ಆಗ್ತದೆ? ತತ್ವಶಾಸ್ತ್ರ ಆಗ್ತದೆ. ಆದರೆ ಪ್ರಸ್ತುತ ಮನೋವಿಜ್ಞಾನ ಏನಪ್ಪ ಅಂದ್ರೆ ಒಂದು ಸ್ವತಂತ್ರವಾದ ಸ್ಥಾನಮಾನ ಪಡ್ಕೊಂಡದ. ತತ್ವಶಾಸ್ತ್ರದಿಂದ ಬೇರ್ಪಟ್ಟು ಅದು ಒಂದು ಏನಪ್ಪ ಅಂದ್ರೆ ಸ್ವತಂತ್ರವಾದ ಸ್ಥಾನಮಾನ ಏನಪ್ಪ ಅಂದ್ರೆ ಪಡೆದುಕೊಂಡದ. ಸ್ವತಂತ್ರವಾದ ವಿಜ್ಞಾನದ ಸ್ಥಾನಮಾನ ಏನಪ್ಪ ಅಂದ್ರೆ ಇವತ್ತು ಪಡ್ಕೊಂಡದ. ಈ ಮೊದಲು ಮನೋವಿಜ್ಞಾನ ಏನಾಗಿತ್ತಪ್ಪ ಅಂದ್ರೆ ಆತ್ಮದ ಕುರಿತು ಅಧ್ಯಯನ ಮಾಡೋದಾಗಿತ್ತು. ಪ್ರಾಚೀನ ಕಾಲದೊಳಗೆ ತತ್ವಶಾಸ್ತ್ರಜ್ಞರು ಆತ್ಮದೊಳಗೆ ಆಳವಾದ ನಂಬಿಕೆ ಹೊಂದಿದ್ದರು. ಎಲ್ಲ ಚೈತನ್ಯಕ್ಕೂ ಕಾರಣ ಏನಂತ ತಿಳ್ಕೊಂಡಿದ್ರಪ್ಪ ಅಂದ್ರೆ ಆತ್ಮ ಅಂತಲೇ ಅವರು ತಿಳ್ಕೊಂಡಿದ್ರು. ಹಾಗಾಗಿ ಮನೋವಿಜ್ಞಾನ ಅಂದರೆ ಏನಪ್ಪ ಅಂದ್ರೆ ಆತ್ಮದ ಕುರಿತು ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಪ್ರಾಚೀನ ಕಾಲದ ತತ್ವಶಾಸ್ತ್ರಜ್ಞರು ನಮಗೆ ಹೇಳಿದರು. ಅದರಲ್ಲಿ ಮೊದಲನೇ ತತ್ವಶಾಸ್ತ್ರಜ್ಞರಾದಂಥ ಡೆಮಾಕ್ರಿಟಸ್ ಅವರು ಏನು ಹೇಳ್ತಾರೆ ನೋಡ್ರಿ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಆತ ಮಾಡಲ್ಪಟ್ಟಿದ್ದಾನೆ
ಅಂತ ಏನಪ್ಪ ಅಂದ್ರೆ ಇವರು ತಿಳಿಸ್ತಾರೆ. ಆದ್ರೆ ಇದು ಬಹಳಷ್ಟು ದಿನಗಳ ಕಾಲ ಏನಪ್ಪ ಅಂದ್ರೆ ನಡೆಯೋದಿಲ್ಲ. ಇಲ್ಲಿ ಕೇಂಟ್ ಎಂಬ ಮನೋವಿಜ್ಞಾನಿ ಬರ್ತಾನೆ. ಯಾರು ಬರ್ತಾರೆ? ಕೇಂಟ್ ಎಂಬ ಮನೋವಿಜ್ಞಾನಿ ಬರ್ತಾನೆ. ಆತ ಪ್ರಾಚೀನ ಕಾಲದ ತತ್ವಶಾಸ್ತ್ರದಾಗ ಒಂದಿಷ್ಟು ಪ್ರಶ್ನೆ ಕೇಳ್ತಾನೆ. ಏನಂತ ಪ್ರಶ್ನೆ ಕೇಳ್ತಾನೆ? ನೀವು ಮನೋವಿಜ್ಞಾನ ಅಂದ್ರೆ ಆತ್ಮದ ವಿಜ್ಞಾನ, ಆತ್ಮದ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳ್ತೀರಿ, ಆತ್ಮದ ಅಧ್ಯಯನ ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಆತ್ಮ ಎಂದರೇನು? ಈ ರೀತಿ ಆತ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನೆ. ಮತ್ತು ಆತ್ಮದ ಆಕಾರವೇನು? ಆತ್ಮ ದೇಹದ ಯಾವ ಭಾಗದಲ್ಲಿದೆ? ಅದು ಕಣ್ಣಿಗೆ ಗೋಚರಿಸುವುದೇ? ಇಂಥವೆಲ್ಲ ಆತ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನೆ. ಯಾರು ಕೇಳ್ತಾರ? ಮನೋವಿಜ್ಞಾನ ಆದಂಥ ಕೇಂಟ್ ಏನು ಮಾಡ್ತಾನಪ್ಪ ಅಂದ್ರೆ, ಯಾರು ಆತ್ಮದ ಅಧ್ಯಯನ ಅಂತ ಕರೆದಿರಲ್ಲ ಅಂಥ ಶಾಸ್ತ್ರಜ್ಞನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಈ ಮೇಲಿನ ಏನು ಹದವಲ್ಲ ಪ್ರಶ್ನೆಗಳು, ಆತ್ಮ ಎಂದರೇನು, ಆತ್ಮದ ಆಕಾರವೇನು, ಆತ್ಮ ದೇಹದ ಯಾವ ಭಾಗದಲ್ಲಿದೆ, ಅದು ಕಣ್ಣಿಗೆ ಗೋಚರಿಸುವುದೇ, ಇಂಥ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಪ್ರಾಚೀನ ಕಾಲದ ತತ್ವಶಾಸ್ತ್ರದ ಏನಾಗ್ತಾರಪ್ಪ ಅಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ವಿಫಲ ಆಗ್ತಾರೆ. ಹಾಗಾಗಿ ಇಲ್ಲಿ ಮನೋವಿಜ್ಞಾನ ಏನಾಗ್ತದಪ್ಪ ಅಂದ್ರೆ ಕೇಂಟನಿಂದ ತನ್ನ ಆತ್ಮವನ್ನು ಕಳೆದುಕೊಳ್ಳುತ್ತದೆ. ನಿಮಗೆ ಪ್ರಶ್ನೆ ಅನ್ಬೋದು, ಮನೋವಿಜ್ಞಾನವು ಆತ್ಮದ ವಿಜ್ಞಾನ ಎಂದು ಕರೆದವ್ರು ಯಾರ್ರಿ ಅಂತ ಕೇಳ್ಬೋದು. ಯಾರ್ಯಾರು ಕರೀತಾರ ನೋಡ್ರಿ. ಪ್ಲೇಟೋ ಏನು ಮಾಡ್ತಾನಪ್ಪ ಅಂದ್ರೆ ಆತ್ಮದ ವಿಜ್ಞಾನ ಅಂತ ಕರಿತಾನೆ. ನೆಕ್ಸ್ಟ್ ಅರಿಸ್ಟಾಟಲ್ ಬರ್ತಾನೆ, ಆತನು ಸಹ ಏನಪ್ಪ ಅಂದ್ರೆ ಆತ್ಮದ ವಿಜ್ಞಾನ ಅಂತ ಕರಿತಾನೆ. ನೆಕ್ಸ್ಟು ಕ್ರೈಟಸ್ ಏನದರಲ್ಲ, ಆತನು ಸಹ ಏನಪ್ಪ ಅಂದ್ರೆ ಆತ್ಮದ ವಿಜ್ಞಾನ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಕರೀತಾರೆ. ಇಲ್ಲೊಂದಿಷ್ಟು ಪ್ರಶ್ನೆ ಕೇಳ್ಬೋದು ನೋಡ್ರಿ, ಯಾವ ರೀತಿಯಾಗಿ ಪ್ರಶ್ನೆ ಬರ್ತಾವ ಅನ್ನೋದು ನೋಡ್ರಿ. ಮನೋವಿಜ್ಞಾನವು ಯಾರಿಂದ ತನ್ನ ಆತ್ಮವನ್ನು ಕಳೆದುಕೊಂಡಿತು? ಹಿಂಗೆ ಪ್ರಶ್ನೆ ಕೇಳ್ಬೋದಲ್ಲ, ಬರ್ಬೋದು. ಯಾರಿಂದ ಕಳೆದುಕೊಂಡಿತ್ತು ನೋಡೋಣ ಹೇಳ್ರಿ. ಕೇಂಟನಿಂದ ಮನೋವಿಜ್ಞಾನವು ಏನಾಗ್ತದಪ್ಪ ಅಂದ್ರೆ ತನ್ನ ಆತ್ಮವನ್ನು ಕಳೆದುಕೊಳ್ತದೆ. ನೆಕ್ಸ್ಟ್ ನೋಡ್ರಿ, 17ನೇ ಶತಮಾನದೊಳಗೆ ರೆನೆ ಡೆಕಾರ್ಟ್ ಅಂತ ಬರ್ತಾರೆ. ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಮನೋವಿಜ್ಞಾನವು ಮನುಷ್ಯನ ವಿಜ್ಞಾನ. ರೆನೆ ಡೆಕಾರ್ಟ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಮನೋವಿಜ್ಞಾನ ಅಂದ್ರೆ ಮನಸ್ಸಿನ ವಿಜ್ಞಾನ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಹೇಳ್ತಾರೆ. ಅಲ್ಲಿ ಆತ್ಮಕ್ಕೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ರಲ್ಲ ಅದೇ ರೀತಿಯಾಗಿ ಇಲ್ಲಿ ಮನಸ್ಸಿನ ಅಧ್ಯಯನ ಅಂತ ಹೇಳ್ತಿರಲ್ಲ, ಅವಾಗ ರೆನೆ ಡೆಕಾರ್ಟಿಗೆ ಒಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾರೆ. ಅರ್ಧ ಭಾಳಷ್ಟು ಫೇಮಸ್ ಆದವ್ರು ಯಾರಪ್ಪ ಅಂದ್ರೆ ಜೆ.ಬಿ. ವಾಟ್ಸನ್. ಜೆ.ಬಿ. ವಾಟ್ಸನ್ ಪ್ರಶ್ನೆ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ರೆನೆ ಡೆಕಾರ್ಟ್ ಅವ್ರಿಗೆ ಮಾಡ್ತಾನೆ. ನೀವೇನು ಅದಿರಲ್ಲ ಮನೋವಿಜ್ಞಾನ ಏನಪ್ಪ ಅಂದ್ರೆ ಮನಸ್ಸಿನ ಅಧ್ಯಯನ ಅಂತ ಹೇಳ್ತೀರಿ, ಹಾಗಾದರೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಮನಸ್ಸು ಹೇಗೆ ಇರುತ್ತದೆ? ಮನಸ್ಸನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಬಹುದೇನು? ಮನಸ್ಸನ್ನು ನಾವು ನೋಡಬಹುದೇನು? ಮನಸ್ಸನ್ನು ಮುಟ್ಟೋದಕ್ಕೆ ಆಗ್ತದೇನು? ಇಂಥ ಎಲ್ಲ ಸಹ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಮನೋವಿಜ್ಞಾನವು ಜೆ.ಬಿ. ವ್ಯಾಟ್ಸನ್ನಿಂದ ಏನಾಗ್ತದಪ್ಪ ಅಂದ್ರೆ ತನ್ನ ಮನಸ್ಸನ್ನು ಕಳೆದುಕೊಳ್ಳುತ್ತದೆ. ನೋಡ್ರಿ, ಮನೋವಿಜ್ಞಾನವು ಯಾರಿಂದ ಆತ್ಮವನ್ನು ಕಳೆದುಕೊಂಡಿತಂದ್ರೆ ಕೇಂಟನಿಂದ ಆತ್ಮವನ್ನು ಕಳೆದುಕೊಂಡಿತು. ಮನೋವಿಜ್ಞಾನವು ಯಾರಿಂದ ಮನಸ್ಸನ್ನು ಕಳೆದುಕೊಡ್ತಪ್ಪ ಅಂದ್ರೆ ಜೆ.ಬಿ. ವ್ಯಾಟ್ಸನ್ನಿಂದ ಏನಾಗ್ತದಪ್ಪ ಅಂದ್ರೆ ಮನಸ್ಸನ್ನು ಕಳೆದುಕೊಳ್ಳುತ್ತದೆ. ಇಂಪಾರ್ಟೆಂಟ ಅಷ್ಟು ಪಾಯಿಂಟ್ ಏನಾಗ್ತವಪ್ಪ ಅಂದರೆ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟು ಮನಸ್ಸು ಅಗೋಚರ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಡಾಂಟೆ ಬರ್ತಾರೆ. ಮನಸ್ಸು ಒಂದು ಅಗೋಚರವಾದ ಅದು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದವ್ರು ಯಾರಪ್ಪ ಅಂದ್ರೆ ಡಾಂಟೆ ಬರ್ತಾರೆ. ನೆಕ್ಸ್ಟು ಮನೋವಿಜ್ಞಾನವು ಏನಾಗ್ತದಪ್ಪ ಅಂದ್ರೆ ಪ್ರಜ್ಞಾನುಭವದ ವಿಜ್ಞಾನ ಅಂತ ಏನಪ್ಪ ಅಂದ್ರೆ ಹೇಳ್ತಾರೆ. ಯಾರು ಹೇಳ್ತಾರಪ್ಪ ಅಂದ್ರೆ ಇ.ಬಿ. ಟಿಚ್ನರ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಮನೋವಿಜ್ಞಾನ ಅದು ಪ್ರಜ್ಞಾನುಭವದ ವಿಜ್ಞಾನ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಇಲ್ಲೊಂದಿಷ್ಟು ಏನಾಗ್ತದಪ್ಪ ಅಂದ್ರೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನಾಗ್ತವ? ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನಪ್ಪ ಉದ್ಭವ ಆಗ್ತವೆ ನೋಡ್ರಿ. ಮನುಷ್ಯ ಎಲ್ಲ ಸಮಯದಲ್ಲೂ ಜಾಗೃತವಾಗಿರ್ತಾನೋ? ಇಲ್ಲಿ ನೋಡ್ರಿ, ಇ.ಬಿ. ಟಿಚ್ನವರು ಅದಕ್ಕೊಂದು ಆಯಾಮ ತಂದು ಕೊಡ್ತಾರೆ. ಯಾವುದಕ್ಕೆ ತಂದು ಕೊಡ್ತಾರೆ? ಮನೋವಿಜ್ಞಾನ ಅಂದ್ರೆ ಪ್ರಜ್ಞಾ ಅನುಭವ ಅಂತಂತಾರೆ. ಹಾಗಾದ್ರೆ ಪ್ರಜ್ಞೆ ಅಂದರೆ ಏನ್ರಿ? ಪ್ರಜ್ಞೆ ಅಂದರೆ ಏನು? ಸದಾ ನಿರಂತರವಾಗಿ ಜಾಗೃತವಾಗಿರುವುದು. ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿಯನ್ನು ತಗೋರಿ ನೀವು. ಒಬ್ಬ ಮನುಷ್ಯ ಒಂದು ಪ್ರಾಣಿ ಅಂತ ಅಂದ್ರೆ ಆತ ಸದಾಕಾಲ ನಿರಂತರವಾಗಿ ಜಾಗೃತದಿಂದ ಇರೋಕ್ಕೆ ಸಾಧ್ಯ ಐತೇನೋ? ಸಾಧ್ಯವಿಲ್ಲ. ಅದ್ರ ಸಲುವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ
ಪ್ರಜ್ಞಾ ಅನುಭವದಕ್ಕೆ ಒಂದಿಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಕಾರಣಗಳನ್ನು ಕೊಡ್ತಾರೆ. ಹೆಂಗೆ ಕಾರಣ ಕೊಡ್ತಾರೆ ನೋಡ್ರಿ. ಪ್ರಜ್ಞಾನುಸ್ಥಿತಿ ಸಮಗ್ರ ವ್ಯಕ್ತಿತ್ವದ ಒಂದು ಭಾಗ ಅಲ್ವೇ ಅಲ್ಲ. ಇದರಿಂದ ನಾವು ಸಂಪೂರ್ಣ ವ್ಯಕ್ತಿತ್ವ ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಅಂದಮೇಲೆ ಸುಪ್ರಜ್ಞೆ ವ್ಯವಸ್ಥೆ ಒಳಗಿರ್ತಾನೆ, ಪ್ರಜ್ಞಾನುರಹಿತ ಸ್ಥಿತಿ ಒಳಗನೆ ಇರ್ತಾನೆ. ಯಾವಾಗಲೂ ಸದಾ ಜಾಗೃತಿಯಿಂದ ಇರೋಕೆ ಆಗ್ತದನು? ಆಗಲ್ಲ. ಅದ್ರ ಸಲುವಾಗಿ ಸಿಗ್ಮಂಡ್ ಫ್ರಾಯ್ಡ್ ಎಂಬ ಮನೋವಿಜ್ಞಾನಿಯಿಂದ ಏನಾಗ್ತದಪ್ಪ ಅಂದ್ರೆ ಮನೋವಿಜ್ಞಾನವು ಪ್ರಜ್ಞೆಯನ್ನು ಕಳ್ಕೊಳ್ತದ. ಯಾರಿಂದ ಪ್ರಜ್ಞೆಯನ್ನು ಕಳ್ಕೊಳ್ತದಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರಿಂದ ಏನಪ್ಪ ಅಂದ್ರೆ ಪ್ರಜ್ಞೆಯನ್ನು ಕಳ್ತದ. ಹಾಗಾಗಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ಮನೋವಿಜ್ಞಾನದ ಪಿತಾಮಹ ಯಾರು ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಬರ್ತಾರೆ. ಯಾರು ಬರ್ತಾರೆ? ಸಿಗ್ಮಂಡ್ ಫ್ರಾಯ್ಡ್ ಅವರು ಏನಪ್ಪ ಅಂದ್ರೆ ಮನೋವಿಜ್ಞಾನದ ಪಿತಾಮಹ ಅಂತ ಏನಪ್ಪ ಅಂದ್ರೆ ಅವ್ರಿಗೆ ಕರೀತಾರೆ. ಮುಂದೆ ಇವ್ರದ್ದೊಂದು ಸಿದ್ಧಾಂತ ಅದ, ಕನಸಿನ ವಿಶ್ಲೇಷಣೆ ಸಿದ್ಧಾಂತ ಅದ. ಅಲ್ಲಿ ಡಿಸ್ಕಸ್ ಮಾಡುವಾಗ ಇವರು ಯಾವ ದೇಶದವರು, ಇವರು ಏನು ಮನೋವಿಜ್ಞಾನಕ್ಕೆ ಏನೇನು ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದ್ರ ಏನಪ್ಪ ಅಂದ್ರೆ ಅಲ್ಲಿ ಡಿಸ್ಕಸ್ಸನ್ನು ಮಾಡೋನು. ಪ್ರಸ್ತುತ ಮನೋವಿಜ್ಞಾನವು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವ ವಿಷಯವಾಗಿದೆ. ಇದು ಬಹಳಷ್ಟು ಪ್ರಚಲಿತದಲ್ಲಿರುವಂಥ ವಿಷಯ. ಸಾಕಷ್ಟು ಬಾರಿ ಏನು ಮಾಡಿದಾರಪ್ಪ ಅಂದ್ರೆ ನಮಗೆ ಪರೀಕ್ಷೆ GPT-ಗಾಗಿರ್ಬೋದು, TET-ಗಾಗಿರ್ಬೋದು ಏನಪ್ಪ ಅಂದ್ರೆ ಸಾಕಷ್ಟು ಬಾರಿ ಈ ವಿಷಯದ ಮೇಲೆ ಏನಾಗಿದ್ದವಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದವು. ಪ್ರಸ್ತುತ ಮನೋವಿಜ್ಞಾನ ಯಾವ ವಿಷಯದ ಕುರಿತು ಅಧ್ಯಯನ ಮಾಡ್ತದಪ್ಪ ಅಂದ್ರೆ ಮಾನವ ಮತ್ತು ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವ ವಿಜ್ಞಾನವಾಗ್ಯದ. ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವ ವಿಷಯ ಮನೋವಿಜ್ಞಾನ ಅಂತ ಹೇಳಿದವರು ಯಾರಪ್ಪ ಅಂದ್ರೆ JB ವ್ಯಾಟ್ಸನ್. ಇದು ಏನತ್ತನಪ್ಪ ಅಂದ್ರೆ ಮಾನವ ಮತ್ತು ಇತರ ಪ್ರಾಣಿಗಳ ವರ್ತನೆ ಎಂದು ಹೇಳಿದವರು ಯಾರಪ್ಪ ಅಂದರೆ JB ವ್ಯಾಟ್ಸನ್. ಮನೋವಿಜ್ಞಾನವು ಮಾನವ ವರ್ತನೆಯ ವಿಜ್ಞಾನ ಎಂದು ಹೇಳಿದವರು ಯಾರಪ್ಪ ಅಂದರೆ JB ವ್ಯಾಟ್ಸನ್. ಇಲ್ಲೊಬ್ಬ ಆಲ್ರೆಡಿ TET ಕೇಳಿದಂಥ ಪ್ರಶ್ನೆ ನೋಡ್ರಿ ಇದು. ಇಲ್ಲಿ ಏನು ಕೇಳಿದಾರೆ TET ಅನ್ನೋದು ಹೇಳ್ತೇನೆ. ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡಿತ್ತು, ಆ ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಅದ್ಯಾಗೋ ಅದು ಒಂದು ವರ್ತನೆ ವಿಜ್ಞಾನ ಆಗಿದೆ ಎಂದು ಹೇಳಿದ ಮನೋವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ವುಡ್ವರ್ತ್. ಅದೇನು ಹೇಳ್ತಾನಪ್ಪ ಅಂದ್ರೆ ಮನೋವಿಜ್ಞಾನ ಮೊದಲ ಬಾರಿಗೆ ತನ್ನ ಆತ್ಮ ಕಳೆದುಕೊಂಡಿತ್ತು, ಆತ್ಮವನ್ನು ಕಳೆದುಕೊಂಡು ಮನಸ್ಸನ್ನು ಪಡೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡಿತ್ತು, ಆ ನಂತರ ತನ್ನ ಪ್ರಜ್ಞೆಯನ್ನು ಪಡೆಯಿತು, ಆ ನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಆ ನಂತರ ಏನಪ್ಪ ಅಂದ್ರೆ ಇದು ವರ್ತನೆ ವಿಜ್ಞಾನವಾಗ್ಯದ. ಅದು ವರ್ತನೆ ವಿಜ್ಞಾನವಾಗಿ ಏನಾಗ್ಯದಪ್ಪ ಅಂದ್ರೆ ಉಳಿದದ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ವುಡ್ವರ್ತ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ತಿಳಿಸ್ತಾರೆ. ನೆಕ್ಸ್ಟು ಈ ವರ್ತನೆ, ಈ ಮನೋವಿಜ್ಞಾನದರ ವರ್ತನೆ ಅಂತ ಹೇಳಿದ್ರಲ್ಲ, ಈ ವರ್ತನೆಯ ಪದವನ್ನು ಹೆಚ್ಚು ಪ್ರಚಾರಗೊಳಿಸ್ತವ್ರು ಯಾರಪ್ಪ ಅಂದ್ರೆ ಅಮೇರಿಕದ ಮನೋವಿಜ್ಞಾನದ JB ವ್ಯಾಟ್ಸನ್ ಅವ್ರು ಏನಪ್ಪ ಅಂದ್ರೆ ಈ ವರ್ತನೆ ಎಂಬ ಪದವನ್ನು ಬಹಳಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಚುರಗೊಳಿಸ್ತಾರ, ಅದನ್ನು ಜನಪ್ರಿಯಗೊಳಿಸ್ತಾರ. ಇವರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ವರ್ತನೆ ವಿಜ್ಞಾನ. ಕೇಳಿದನ JB ವ್ಯಾಟ್ಸನ್ ಅವ್ರ ಪ್ರಕಾರ ಮನೋವಿಜ್ಞಾನ ಎಂದರೆ ಏನಂತ ಪ್ರಶ್ನೆ ಕೇಳಿದ ನಮಗೆ. JB ವ್ಯಾಟ್ಸನ್ ಅವ್ರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು? ವರ್ತನೆ ವಿಜ್ಞಾನ. ಹಾಗಾದ್ರೆ ವರ್ತನೆ ಎಂದರೆ ಏನಪ್ಪ ಅಂತ ಕೇಳಿದಾಗ ಯಾವುದೇ ಒಂದು ಕ್ರಿಯೆ ಆಗಿರ್ಬೋದು, ಚಟುವಟಿಕೆ ಎಂಬ ವ್ಯಾಖ್ಯೆ ಏನಪ್ಪ ಅಂದ್ರೆ ಅವರು ನೀಡ್ತಾರೆ. ಯಾಕಂದ್ರೆ ನಮ್ಮ ವರ್ತನೆಗಳು ಯಾವುದಾದ್ರೂ ಒಂದು ಚಟುವಟಿಕೆ ಒಳಗೆ, ಯಾವುದಾದ್ರೂ ಒಂದು ಕ್ರಿಯೆ ಒಳಗೆ ತೊಡಗಿರ್ತಾವಲ್ಲ ನೋಡ್ರಿ. ನೀವು ಸುಮ್ಮ ಕುಂದ್ರಿ, ನಿಮ್ಮ ಮನಸ್ಸು ಏನಾದರೂ ಒಂದು ಆಲೋಚನೆ ಮಾಡ್ತಿರ್ತದೆ. ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂಡ್ರಿ, ನಿಮ್ಮ ಮನಸ್ಸಿನೊಳಗೆ ನೀವೇನು ಅನ್ಕೋತೀರ ಅದು ನಿಮ್ಮ ಕಣ್ಣು ಮುಂದೆ ಬಂದಿರ್ತದೆ. ಇಂಥ ಎಲ್ಲ ಅಂಶಗಳನ್ನು ಏನು ಮಾಡ್ತಾರಪ್ಪ ಅಂದರೆ JB ವ್ಯಾಟ್ಸನ್ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಮನೋವಿಜ್ಞಾನ ಇಂದು ಯಾವ ವಿಜ್ಞಾನವಾಗಿ ಉಳಿದದಪ್ಪ ಅಂದ್ರೆ ವರ್ತನೆ ವಿಜ್ಞಾನವಾಗ್ಯದ. ಯಾವ ವಿಜ್ಞಾನವಾಗ್ಯದದು? ವರ್ತನೆ ವಿಜ್ಞಾನ ಆಗ್ಯದ. ನೆಕ್ಸ್ಟ್ ನೋಡ್ರಿ, ಮಗುವಿನ, ವ್ಯಕ್ತಿಯ, ವಯಸ್ಕರ ಹಾಗೂ ಪ್ರಾಣಿಗಳು ಮತ್ತು ಗುಂಪಿನ ವರ್ತನೆಯನ್ನು ಗಮನಿಸೋದು ಏನಪ್ಪ ಅಂತಂದ್ರೆ ಒಂದು ವಿಶಾಲವಾದ ಅರ್ಥ ನೀಡ್ತಾರೆ. ಬರೀ ವರ್ತನೆ ಅಂದ್ರೆ ಏನು? ಮನುಷ್ಯರದಷ್ಟೇ ನೋಡೋದ ಅಲ್ಲ, ಪ್ರಾಣಿಗಳದಷ್ಟೇ ನೋಡೋದ ಅಲ್ಲ, ಒಂದು ಮಗುವಿಂದ ಅಲ್ಲ, ವಯಸ್ಕರದ ಅಥವಾ ಒಂದು ಗುಂಪಿಂದ ಅಲ್ಲ, ಎಲ್ಲ ಅಂಶಗಳನ್ನು ಒಳಗೊಂಡಿರುವುದೇ ವರ್ತನೆ. ಇಲ್ಲಿ ಮಗುವಿಂದಾಗಿರ್ಬೋದು, ವ್ಯಕ್ತಿದಾಗಿರ್ಬೋದು, ವಯಸ್ಕರದಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳದಾಗಿರ್ಬೋದು, ಆ ಗುಂಪಿನ ವರ್ತನೆಗಳು ಎಲ್ಲವನ್ನು ವಿಶಾಲ ಅರ್ಥದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಯಾರು ಬಳಕೆ ಮಾಡಿದಾರಪ್ಪ ಅಂದ್ರೆ JB ವ್ಯಾಟ್ಸನ್. ಭಾಳಷ್ಟು ಇಂಪಾರ್ಟೆಂಟ. ಈ ಕೆಳಗಿನ ಯಾವ ಮನೋವಿಜ್ಞಾನಿ ಪ್ರಕಾರ ಮನೋವಿಜ್ಞಾನವು ವರ್ತನೆ ವಿಜ್ಞಾನವಾಗಿದೆ ಎಂದು ಹೇಳಿದ್ದಾರೆ ಅಥವಾ ತಿಳಿಸಿದ್ದಾರೆ ಅಂತ ನಮ್ಮ ಪ್ರಶ್ನೆ ಕೇಳ್ಬೋದು. ಯಾರ ಪ್ರಕಾರ? JB ವ್ಯಾಟ್ಸನ್ ಅವ್ರ ಪ್ರಕಾರ
ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ. ನೀವು ಸಾಧ್ಯವಾದ್ರೆ ನೋಟ್ಸನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಮನೋವಿಜ್ಞಾನದ ವ್ಯಾಖ್ಯೆಗಳನ್ನು ನೋಡಿದಾಗ ಕೆಲವು ವ್ಯಾಖ್ಯೆಗಳನ್ನು ಏನು ಮಾಡಿದನಪ್ಪ ಅಂದ್ರೆ ಸಾಕಷ್ಟು ಬಾರಿ ನಮ್ಮ ಪ್ರಶ್ನೆಗಳನ್ನು ಕೇಳಿದ್ದಾನೆ. ನಾನು ಒಂದಿಷ್ಟು ವ್ಯಾಖ್ಯೆಗಳನ್ನು ಮಾತ್ರ ಏನಪ್ಪ ಅಂದರೆ ಇಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದಿಷ್ಟು ವ್ಯಾಖ್ಯೆಗಳು ಬೇಕಾದಂದ್ರೆ PUC 1 ಮತ್ತು PUC 2 ಭಾಗ 2 ಅಂದ್ರೆ ಶಿಕ್ಷಣಶಾಸ್ತ್ರ ಪುಸ್ತಕ PUC ಒಳಗೆ ಶಿಕ್ಷಣಶಾಸ್ತ್ರ ಭಾಗ 1 ಭಾಗ 2 ಬರ್ತಾವೆ. ಅಲ್ಲಿ ಸಾಧ್ಯವಾದಷ್ಟು ನೀವು ಏನು ಮಾಡಿರಪ್ಪ ಅಂದ್ರೆ ಅವುಗಳನ್ನು ನೋಡ್ಕೋರಿ. ಇಲ್ಲಿ ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಅವ್ರ ಪ್ರಕಾರ ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಟುವಟಿಕೆಗಳು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಕ್ರೋ ಮತ್ತು ಕ್ರೋ ಅವರು ಮಾನವನ ವರ್ತನೆ ಮತ್ತು ಮಾನವನ ಅಂತರ್ಸಂಬಂಧವನ್ನು ಅಧ್ಯಯನ ಮಾಡುವುದು ಮನೋವಿಜ್ಞಾನ ಅಂತ ಹೇಳ್ತಾರೆ. CE ಸಿಗ್ನರ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಗಳ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. JB ವ್ಯಾಟ್ಸನ್ ಅವರು ಏನು ಹೇಳ್ತಾರೆ ನೋಡ್ರಿ, ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಟುಕೋರಿ. ಮನೋವಿಜ್ಞಾನವು ವ್ಯಕ್ತಿಯಲ್ಲಿರುವ ಧನಾತ್ಮಕ ವಿಷಯಗಳನ್ನು ಅಧ್ಯಯನ ಮಾಡ್ತದೆ ಅಂತ ಹೇಳಿದಾರೆ ಯಾರಪ್ಪ ಅಂದ್ರೆ JB ವ್ಯಾಟ್ಸನ್. ಈ ಮೇಲಿನ ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಈ ವ್ಯಾಖ್ಯೆಗಳ ನೆಕ್ಸ್ಟ್ ಅದು ಪದದ ಉತ್ಪತ್ತಿ ಅರ್ಥವನ್ನು ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಮನೋವಿಜ್ಞಾನದಿಂದ ನಮಗೆ ಏನು ತಿಳಿದು ಬರ್ತದಪ್ಪ ಅಂದ್ರೆ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು. ಹೌದು, ಆಂತರಿಕವಾಗಿ ಆದರೂ ಇರ್ಬೋದು, ಆತನ ಬಾಹ್ಯ ವರ್ತನೆಗಳನ್ನಾಗಿದ್ದರೂ ಇರ್ಬೋದು. ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಯಾವುದು ಮಾಡ್ತೀವಲ್ಲ ಅದೇ ಮನೋವಿಜ್ಞಾನವಾಗ್ತದೆ. ನಾಳೆ ಕೇಳ್ಬೋದು ನಿಮಗೆ ಮನೋವಿಜ್ಞಾನದ ವಿಶಾಲವಾದ ಅರ್ಥವೇನು ಅಂತ ಪ್ರಶ್ನೆ ಕೇಳ್ಬೋದು. ವಿಶಾಲವಾದ ಅರ್ಥ ಒಬ್ಬ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡೋದು, ಅದೇ ಏನಾಗಿದೆಪ್ಪ ಅಂದ್ರೆ ಮನೋವಿಜ್ಞಾನ ಅಂತ ಏನಪ್ಪ ಅಂದರೆ ಹೇಳ್ತಾರೆ. ಮನೋವಿಜ್ಞಾನದ ಮುಖ್ಯ ಗುರಿ ಏನಪ್ಪ ಅಂದ್ರೆ ಮಾನವ ಮತ್ತು ಪ್ರಾಣಿಗಳ ವರ್ತನೆಗಳನ್ನು ಅಧ್ಯಯನ ಮಾಡೋದು. ಇಂಪಾರ್ಟೆಂಟ್. ಮನೋವಿಜ್ಞಾನದ ಮುಖ್ಯವಾದ ಗುರಿ ಏನಪ್ಪ ಅಂದ್ರೆ ಪ್ರಾಣಿಗಳು ಮತ್ತು ಮಾನವನ ವರ್ತನೆಗಳನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳೋದು ಏನಾಗ್ಯದಪ್ಪ ಅಂದ್ರೆ ಈ ಮನೋವಿಜ್ಞಾನದ ಮುಖ್ಯ ಗುರಿ ಆಗ್ಯದ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.